ಇವತ್ತಿನ ದಿನ ನಮ್ಮ ಉಕ್ಕಿನ ಮಹಿಳೆ ಅಂತ ಇಡೀ ದೇಶ ವಿದೇಶದಲ್ಲಿ ಪ್ರಸಿದ್ಧರಾದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ನವೆಂಬರ್ 19 ಬೆಂಗಳೂರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿಯಿಂದ ಅಕ್ಕ ಪಡೆಯನ್ನು ಲಾಂಚ್ ಮಾಡಬೇಕು ಅಂತ ಆವಾಗಲೇ ಏನು ಫೇಸ್ 1ನಲ್ಲಿ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದರು. ಅದರಂತೆ ಇವತ್ತು ಫೇಸ್ 2ನಲ್ಲಿ ದಾವಣಗೆರೆಯಲ್ಲಿ 8ನೇ ತಾರೀಕು ನಾವು ಅಕ್ಕ ಪಡೆಯನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಅಕ್ಕ ಪಡೆ ಮೇನ್ಲಿ ನಮ್ಮ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ ಮತ್ತು ಸೆಕ್ಯೂರಿಟಿ ಕನ್ಸರ್ನ್ಸಿಂದ ನಾವು ಇದನ್ನು ಜಾರಿ ಮಾಡಿರೋದು. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆ 2 ಶಿಫ್ಟ್ನಲ್ಲಿ ಈ ಒಂದು ಟೀಮ್ ರೆಗ್ಯುಲರಾಗಿ ವರ್ಕ್ ಮಾಡುತ್ತೆ. ಸಹಾಯವಾಣಿಗಳು 1098 ಮತ್ತು 181 112 ಅನ್ನೋದು ಪ್ಯಾನ್ ಇಂಡಿಯಾ ನಂಬರ್ ಆಗಿರುತ್ತೆ. ಆಮೇಲೆ 1930 ಇದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಸಹಾಯವಾಣಿ. ಈ ಸಹಾಯವಾಣಿಗೆ ಸಾರ್ವಜನಿಕರು ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡ್ತಾರೆ. ಮತ್ತು ಇದರಲ್ಲಿ ಸುಮಾರು 9 ಜನದ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಕೂಡ ಇದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರು ಮತ್ತು ಸಂಸದರಾಗಿ ಮತ್ತು ಎಲ್ಲ ಶಾಸಕರು ಕೂಡ ರೆಗ್ಯುಲರಾಗಿ ಅವರ ಮೀಟಿಂಗ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಂದ ಕೂಡ ನಾವು ಎವ್ರಿ ಇಂಟರ್ಮಿಟೆಂಟ್ಲಿ ವರದಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ರಿಪೋರ್ಟ್ಸ್ನ. ಸಾರ್ವಜನಿಕರಲ್ಲಿ ಈ ಸಹಾಯವಾಣಿಯನ್ನು ಅವ್ರು ಕೂಡ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು ತಮ್ಮ ಶಾಲಾ ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಸಾರ್ವಜನಿಕ ಸ್ಥಳಗಳು ಹಾಸ್ಟೆಲ್ ಮತ್ತು ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಸಿನಿಮಾ ಹಾಲ್ಸ್ ಇರ್ಬೋದು, ಪಾರ್ಕ್ ಇರ್ಬೋದು, ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಅವ್ರಿಗೆ ಅನಿಸಿದರೆ ಡೆಫಿನೆಟ್ಲಿ ಫೋನ್ ಮಾಡಿದರೆ ಅಟೆಂಡ್ ಮಾಡಿ ಇಮಿಡಿಯೇಟ್ಲಿ ಅವರಿಗೆ ಒಂದು ಹೆಲ್ಪ್ ಕೂಡ ಸೀಕ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ 2 ಮಹಿಳಾ ಕಾನ್ಸ್ಟೇಬಲ್ಸ್ ಇರ್ತಾರೆ ವೆಹಿಕಲ್ನಲ್ಲಿ. ಜೊತೆಗೆ NCC ಕ್ಯಾಡೆಟ್ಸ್ ಏನಿರ್ತಾರೆ ಅವ್ರನ್ನೂ ಕೂಡ ಟ್ರೈನಿಂಗ್ ಮಾಡಿಬಿಟ್ಟು ಅವ್ರನ್ನೂ ಈ ವರ್ಕ್ನಲ್ಲಿ ದೇ ಟು ಕ್ಯಾನ್ ಪಾರ್ಟಿಸಿಪೇಟ್. ಮತ್ತು ಈಗಾಗಲೇ ಉಮಾ ಪ್ರಶಾಂತ್ ಅವರು ಸಾಕಷ್ಟು ಶಾಲಾ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ರೆಗ್ಯುಲರಾಗಿ ನಮ್ಮ ಸ್ಟೂಡೆಂಟ್ಸಿಗೆ ಎಜುಕೇಟ್ ಮಾಡ್ತಾಯಿದ್ದಾರೆ. ಅವ್ರ ಸೇಫ್ಟಿ ಬಗ್ಗೆ, ಪಾಸ್ಕೋ ಕಾಯ್ದೆ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ, ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಸೈಬರ್ ಸೆಕ್ಯೂರಿಟಿ, ಆಮೇಲೆ ಡ್ರಗ್ ಅಬ್ಯೂಸ್ ಬಗ್ಗೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಎಚ್ಚೆತ್ಕೊಂಡು ಅವರು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸಿಗೆ ಹೆಲ್ಪ್ ಮಾಡಿದರೆ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಇನ್ನೂ ಹೆಚ್ಚಿನ ಸುರಕ್ಷತೆಯ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ದಾವಣಗೆರೆ ಪೊಲೀಸ್ ಒಂದು ಸ್ಟೆಪ್ ಮುಂದೆ ಇಟ್ಟಿದ್ರು ಮೇಡಮ್. ಈಗಾಗಲೇ ದುರ್ಗಾ ಪಡೆ ಅಂತ ಮಾಡಿ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರು. ಅಲ್ಲ, ಇದು ಅಕ್ಕ ಪಡೆ ಅನೌನ್ಸ್ ಮಾಡಿದ ದಿನವೇ ನಮಗೆ ಅನಿಸ್ತು. ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಆ್ಯಕ್ಟಿವ್ ಆಗಿ, ನಾನು ಕೂಡ ರೋಡ್ ಸೇಫ್ಟಿ ಡೇ ಏನು ಆರ್ಗನೈಸ್ ಮಾಡ್ತೀವಿ ಜನವರಿ ತಿಂಗಳಲ್ಲಿ, ಸುಮಾರು ಪ್ರೋಗ್ರಾಮ್ಸ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ರೋಡ್ ಸೇಫ್ಟಿನೂ ಯಂಗ್ಸ್ಟರ್ಸ್ನ ಅವರನ್ನು ಕಾನ್ಫಿಡೆನ್ಸ್ನಲ್ಲಿ ತೊಗೊಂಡು ಅವರಲ್ಲಿ ಕೆಲವು ರೆಪ್ರೆಸೆಂಟೇಟಿವ್ಸ್ನ ಆಯ್ಕೆ ಮಾಡಿ ಅವರಿಗೆ ಮುಂದಿನ ಒಂದು ಮಾರ್ಚ್ನಲ್ಲಿ ಸೊ ಅಕ್ಕ ಪಡೆ ಶುರು ಮಾಡಿದರು. ಇವತ್ತು ದುರ್ಗಾ ಪಡೆ ಶುರು ಮಾಡಿದರು. ಅಕ್ಕ ಪಡೆ ಅಂತ ಹೆಸರಾಗಿದೆ. ಇಲ್ಲಿದ್ದಾರೆ ನೋಡಿ, ದುರ್ಗಾ ಪಡೆನವರೇ ಇದ್ದಾರೆ. ಅವರನ್ನು ಅಕ್ಕ ಪಡೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಯಾವ್ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಮೇಡಮ್? ಈಗಾಗಲೇ ನೀವು ನೋಡಿದ್ರಿ, ದುರ್ಗಾ ಪಡೆ ಕೂಡ ಮಹಿಳಾ ಮತ್ತು ಮಕ್ಕಳ ಸಂಬಂಧ ಸಿಟಿಗೆ ಕೆಲಸ ಮಾಡ್ತಾ ಇತ್ತು. ಈಗ ಸರ್ಕಾರದ ವತಿಯಿಂದ ಈಗಾಗಲೇ ದುರ್ಗಾ ಪಡೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ವತಿಯಿಂದ ಈಗಾಗಲೇ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು ಈಗ ಮಾನ್ಯ MP ಮೇಡಮ್ ಅವರು ಕೂಡ ಈ ದಿವಸ ಉದ್ಘಾಟನೆ ಮಾಡಿದರು. ಈಗ ದುರ್ಗಾ ಪಡೆ ಅಂದರೆ ಅದು ಮೇಯ್ನಾಗಿ ನಮ್ಮ ಸಿಟಿಗೆ ಸೀಮಿತ ಆಗಿರ್ತಿತ್ತು. ಈಗ ಅಕ್ಕ ಪಡೆ ನಮ್ಮ ಜಿಲ್ಲಾವಾರು ಇರ್ತದೆ. ಮತ್ತು ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂಥದ್ದು, ಎಲ್ಲ ಕಡೆ ಹೋಗಿ ಪೋಕ್ಸೋ ಕೇಸಸ್ ಬಗ್ಗೆ, ಮಹಿಳಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ, ನಮ್ಮ ಸಹಾಯವಾಣಿಗಳಾಗಿರುವಂತಹ 1098, 181, 1930, 112ಗಳ ಬಗ್ಗೆ ಕೂಡ ಅವೇರ್ನೆಸ್ ಮಾಡುವಂಥದ್ದು. ಹೆಚ್ಚಾಗಿ ಶಾಲಾ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಮಕ್ಕಳುಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದಂತೂ ಕೂಡ ಇದು ಜಿಲ್ಲಾವಾರು ನಾಳೆಯಿಂದ ಮಾಡಬೇಕಾಗ್ತದೆ. ಇವತ್ತಿಂದನೇ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 4 ಹೋಮ್ ಗಾರ್ಡ್ಸನ್ನು ಕೂಡ ನಿಯೋಜನೆ ಹೋಮ್ ಗಾರ್ಡ್ಸ್ ಇಂದ ಮಾಡಿದ್ದಾರೆ. ಅದು ಅವ್ರಿಗೆ ಕೂಡ ಟ್ರೈನಿಂಗ್ ಕೊಡ್ತೇವೆ. ಈಗಾಗಲೇ ನಮ್ಮಲ್ಲಿ ಯಾರು ದುರ್ಗಾ ಪಡೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರೊಂದಿಗೆ ಸೇರಿಕೊಂಡು 2 ಪಾಡಿಯಲ್ಲಿ ಈಗಾಗಲೇ ಹೇಳಿದ್ವಿ ಕೆಲಸ ಮಾಡ್ತಾರೆ. ಇಬ್ಬರು ನಮ್ಮ ಕಡೆಯಿಂದ, ಅವ್ರ ಕಡೆಯಿಂದ ಇಬ್ಬರು, ಟೋಟಲ್ 4 ಜನ ಇರ್ತಾರೆ. ಮೇಡಮ್, ಈ SP ಆಫೀಸ್ನಲ್ಲಿ ಒಂಥರ ಉದ್ಯಾನವನ